ಒಂಟಿಯಾಗಿದ್ದಾಗ ನಾನು ಹೇಗಿದ್ದೆ ಅಂತ ನನಗೆ ಗೊತ್ತು. ಆದರೆ ಒಂಟಿ ಹೆಣ್ಣಿನ ಜೀವನ, ನೋವು ಹೇಗಿರುತ್ತೆ ಅಂತ ನನಗೆ ಇದರಿಂದ ಅರ್ಥ ಆಯಿತು. ಒಂದು ರೀತಿಲಿ ಇದು ನನ್ನ ಕಣ್ಣು ತೆರೆಸ್ತು ಅಂದರೂ ತಪ್ಪಿಲ್ಲ ಕಣೋ. ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇದನ್ನು ಒಂದ್ಸತಿ ಓದಿದ್ರೆ ಸಾಕು. ನಿಜ ಹೇಳಬೇಕು ಅಂದರೆ ಇದನ್ನು ಓದಿದ ಮೇಲೆ ಭೂಮಿಕಾ ಅವ್ರ ಮೇಲೆ ನನ್ನ ಪ್ರೀತಿ 100 ಪಟ್ಟು ಜಾಸ್ತಿ ಆಯ್ತು ಕಣ. ಏನೋ ಗೆಳೆಯ, ನಿನ್ನ ಮಾತಿನ ವೈಖರಿ ನೋಡ್ತಾ ಇದ್ರೆ ಮತ್ತೆ ಲವರ್ ಬಿದ್ದಂಗಿದೆಯಾ? ಬೀಳಲೇಬೇಕು ಕಣ. ಗೌತಮ್ ಅವ್ರನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅಂತ ಬರೆದಿದ್ದಾರೆ. ನಿಜ ಏನು ಗೊತ್ತಾ, ಭೂಮಿಕಾ ಅವರನ್ನು ಹೆಂಡತಿಯಾಗಿ ಪಡೆದಿದ್ದು ನನ್ನ ಪುಣ್ಯ. ನಾನು ಪುಣ್ಯ ಮಾಡಿದ್ದೀನಿ. ಗೆಳೆಯ, ನಿಜ ಹೇಳಬೇಕು ಅಂದರೆ ನೀವಿಬ್ಬರು ಪುಣ್ಯ ಮಾಡಿದ್ದೀರ ಕಣ, ಒಬ್ಬರನ್ನೊಬ್ಬರು ಪಡೆಯೋದಕ್ಕೆ. ಹೌದು ಬಿಗ್ ಬ್ರೋ, ಕೆಲವ್ರಿಗೆ ಪ್ರೀತಿ ಸಿಗುತ್ತೆ, ಇನ್ನು ಕೆಲವ್ರಿಗೆ ಗೌರವ ಸಿಗುತ್ತೆ. ನಿಮ್ಮಿಬ್ಬರಿಗೆ ಎರಡೂ ಸಿಕ್ಕಿದೆ. ಐಶ್ಮತಿಯಾಗಮ್ಮ. ಅಜ್ಜಿ ಬಂದಿಲ್ವಾ? ಅಜ್ಜಿ ಬಂದಿಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಎಷ್ಟು ಒಳ್ಳೆ ಸರ್ಪ್ರೈಸ್ ಕೊಟ್ರಿ ಅತ್ತೆ. ನೀವು ನಮ್ಮನ್ನೆಲ್ಲ ಮರೆತು ಚಿಕ್ಕಮಂಗ್ಳೂರಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಅಂತ ಅನ್ಸೋ ಶುರು ಆಗ್ಬಿಟ್ಟಿತ್ತು. ನಲ್ಲಿ ಬಂದ್ರಲ್ಲ, ತುಂಬಾ ಖುಷಿ ಆಯ್ತು. ಅಜ್ಜಿ ಹೇಗಿದ್ದಾರೆ? ಅವ್ರ ಆರೋಗ್ಯ ಹೇಗಿದೆ? ಅಮ್ಮ ಪರವಾಗಿಲ್ಲ, ಈಗ ಸುಧಾರಿಸ್ಕೊತಾ ಇದ್ದಾರೆ. ನನಗೂ ಬರೋ ಪ್ಲಾನ್ ಇರಲಿಲ್ಲ, ಆದರೆ ಮೊಮ್ಮಕ್ಕಳು ನೋಡಬೇಕು ಅಂತ ಅನ್ನಿಸ್ತು. ಮನಸ್ಸು ಕೇಳಿಲ್ಲ, ಓಡೋಡಿ ಬಂದ್ಬಿಟ್ಟೆ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಅತ್ತೆ. ಮನೆ ಈಗ ತುಂಬ್ದಂಗೆ ಆಗ್ತಿದೆ. ಅಯ್ಯೋ, ಅಷ್ಟೊಂದೆಲ್ಲ ಮಿಸ್ ಮಾಡ್ಕೊಂಡ್ರ ನನ್ನನ್ನು? ಕೇಳ್ತಿರಲ್ಲ ಅತ್ತೆ ನೀವು, ನಿಮ್ಗೆ ಗೊತ್ತಿಲ್ವಾ ಅದು? ಸುಧಾ ಬರ್ತ್ಡೇ ಟೈಮಲ್ಲಿ ಏನೇನಾಯಿತು, ಹೇಗೇಗಾಯಿತು ಅಂತೆಲ್ಲ ಹೇಳಿದ್ಲು. ಯಾಕೋ ಮನಸ್ಸು ಒಪ್ಪಲಿಲ್ಲ, ಮೊಮ್ಮಕ್ಕಳನ್ನ ನೋಡಲೇಬೇಕು ಅಂತ ಅನಿಸ್ತು. ಅದಕ್ಕೆ ಓಡೋಡಿ ಬಂದೆ. ಹೌದು, ಮೊಮ್ಮಕ್ಕಳಿನ್ನೂ ಸ್ಕೂಲಿಂದ ಬಂದಿಲ್ವಾ? ಇಲ್ಲ ಅತ್ತೆ, ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರಷ್ಟೇ. ಅಲ್ಲ ಅದಕ್ಕೆ ಮನೆ ಸ್ಕೂಲು ಎರಡನ್ನೂ ನಿಭಾಯಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಲ್ವಾ? ಸುಧಾ, ಕಷ್ಟ ಅನ್ಕೊಂಡ್ರೆ ಕಷ್ಟ ಆಗುತ್ತೆ, ಬಟ್ ಇಷ್ಟಪಟ್ಟು ಮಾಡೋ ಕೆಲಸ ಅದೇ ಕಷ್ಟ ಅನ್ಸುತ್ತೆ ಹೇಳು. ಅದೇ ಜೀವನ ನಮ್ಮ. ಇವತ್ತಿನ ಹೆಣ್ಮಕ್ಳು ಬರೀ ಮನೆ ನೋಡ್ಕೊಂಡ್ರೆ ಸಾಕಾಗೋದಿಲ್ಲ. ಮನೆ ನೋಡ್ಕೋಬೇಕು, ಹೊರಗಡೆ ಹೋಗಿ ನಿಂತ್ಕೋಬೇಕು. ಅದು ಅಷ್ಟು ಸುಲಭ ಅಲ್ಲ, ಆದರೆ ಅದನ್ನು ಅವ್ರು ಮಾಡ್ತಾರೆ. ಅದೇ ಅವ್ರ ತಾಕತ್ತು. ಇನ್ನು ನಿನ್ನ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ. ಮನೆ ನೋಡ್ಕೋತೀಯ, ಮಕ್ಕಳು ನೋಡ್ಕೋತೀಯ, ಜೊತೆಗೆ ಸ್ಕೂಲಲ್ಲಿ 100 ಮಕ್ಕಳ ಭವಿಷ್ಯ ಕಟ್ತಾ ಇದೆಯಾ. ಇದನ್ನೆಲ್ಲ ಒಟ್ಟಿಗೆ ಮಾಡೋದು ಅಷ್ಟು ಸುಲಭ ಅಲ್ಲ, ಎಲ್ಲರಿಂದ ಅದು ಸಾಧ್ಯನೂ ಇಲ್ಲ. ಆದರೆ ನೀನು ಅದನ್ನು ಮಾಡ್ತಿದೀಯ. ಅತ್ತೆ, ಇದಕ್ಕೆಲ್ಲ ನೀವೇ ಸ್ಫೂರ್ತಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇದರಲ್ಲಿ ಸಪೋರ್ಟ್ ಏನು ಬಂತಮ್ಮ? ನೀನು ಏನೇನು ಮಾಡಬೇಕು ಅಂತಿದೆಯಾ ಅದನ್ನೆಲ್ಲ ಮಾಡು. ಅದಕ್ಕೆ ನನ್ನ ಬೆಂಬಲನೂ ಇದೆ, ಆಶೀರ್ವಾದನೂ ಇದೆ. ಒಂದು ವಿಷಯ ತಿಳ್ಕೊ ಭೂಮಿಕಾ, ದುಡ್ಡಿದ್ರೆ ಮನೆ ಕಟ್ಬೋದು, ಎಲ್ಲ ಸೌಕರ್ಯಗಳನ್ನು ತಂದ್ಕೋಬೋದು. ಆದರೆ ಮನಸ್ಸಿಗೆ ತೃಪ್ತಿ ಕೊಡೋದು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡೋದು ಮಾತ್ರನೇ. ಅದನ್ನು ನೀನು ಮಾಡ್ತಿದ್ಯಾ ಅಂದಮೇಲೆ ನಾನು ಯಾಕಮ್ಮ ಬೇಡ ಅನ್ನಲಿ? ಯಾರಿಗೆ ಯಾವ ಕೆಲಸ ಮಾಡಿದರೆ ಅವ್ರ ಮನಸ್ಸು ಅರಳುತ್ತೋ ಆ ಕೆಲಸನ ಅವರಿಂದ ಕಿತ್ಕೋಬಾರ್ದು. ಒಂದು ವೇಳೆ ಕಿತ್ಕೊಂಡ್ರೆ ಅವ್ರ ಮನಸ್ಸು ಖಾಲಿ ಖಾಲಿ ಆಗಿಬಿಡುತ್ತೆ. ನೀನು ಮಾಡ್ತಿರೋದು ಬರೀ ಕೆಲಸ ಅಲ್ಲಮ್ಮ, ಅದೊಂದು ಸೇವೆ, ಶ್ರೇಷ್ಠವಾದ ಸೇವೆ. ಅದನ್ನು ಮಾಡೋ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಕೆಲವೇ ಕೆಲವು ಅದೃಷ್ಟವಂತರಿಗೆ ಮಾತ್ರ ಆ ಭಾಗ್ಯ ಸಿಗುತ್ತೆ.